ಇವತ್ತಿನ ಪೆಟ್ರೋಲ್ ರೇಟು ಡೀಸೆಲ್ ರೇಟು ರಾಜ್ಯದಲ್ಲಿ ಮಾತ್ರ ಜಾಸ್ತಿ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಜಾಸ್ತಿ ಮಾಡಿರೋದಲ್ಲ. ಇವತ್ತಿಂದು ಈ ಕರ್ನಾಟಕದಲ್ಲಿ ಮಾತ್ರ 3 ರೂಪಾಯಿ ಜಾಸ್ತಿ ಮಾಡಿದೆ ಅಂದ್ರೆ ಡೀಸೆಲ್ ರೇಟು 3 ರೂಪಾಯಿ ಜಾಸ್ತಿ, ಪೆಟ್ರೋಲ್ ರೇಟು 3 ರೂಪಾಯಿ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಾ ಇದಕ್ಕೆ? ಇದರಲ್ಲಿ ಕಾನೂನು ಪ್ರಕಾರ ನೋಡ್ಕೊಂಡ್ರೆ ಇದು ತಪ್ಪು, ಏರ್ಸ್ಕೋಗ ತಪ್ಪು. ಇವತ್ತು ಬಡವ ಆದನು ಇವತ್ತೊಂದು 2 ವೀಲರ್ ಮಡಗನೆ ಇಲ್ಲಿ ಗಣಸರು ತಿತ್ತಿ ಹೆಂಗಸರು ಕೊಡೋದು ಭಾರಿ ತಪ್ಪು. ನ್ಯಾಯ ಎಲ್ಲರಿಗೂ ಒಂದಾಗಿರ್ಬೇಕು. ಅಲ್ಲಿ ಬರ್ತಾ ಇರೋದು ಪೆಟ್ರೋಲ್ ರೇಟ್ 45 50 ಅಂತ ಹೇಳ್ತಾರೆ. ಎಲ್ಲಿ ಬಂದು 85 100 ಚಿಲ್ಲರೆ ಕೊಡ್ತಾ ಇದೆ ಅಂದ್ರೆ ಬೇಜಾರು. ಪ್ರತಿಯೊಂದು ಪೆಟ್ರೋಲ್ ಬಂಕ್ 100 ರೂಪಾಯಿ ಹಾಕ್ಸಿದ್ರೆ 20 ರೂಪಾಯಿ ಕಳ್ತಾನೆ ಇದೆ. ಪ್ರತಿಯೊಂದು ಆಟೋ ಗ್ಯಾಸ್ ರೇಟು ಅಷ್ಟೇ, 500ಕ್ಕೆ ಹಾಕ್ಸಿದ್ರೆ 100 ರೂಪಾಯಿ ಗ್ಯಾಸ್ ಬರುತ್ತೆ. ಆತರ ಎಲ್ಲದ್ರಲ್ಲೂ ಮೋಸ ಇದೆ, ಕಳಪೆ ಪ್ರತಿಯೊಂದ್ ಕಡೆ ಮೋಸ ಫ್ರೀ ಕೊಟ್ಟಿರೋದಕ್ಕೆ ಈಗ ರೇಟ್ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಅನ್ಸುತ್ತೆ. ಅದು ಟಿವಿ ನ್ಯೂಸ್ ಅಲ್ಲಿ ನೋಡಿದೆ, ಆತರ ಹೇಳೋರೆ. ಅದು 2000 ಕೊಡೋದು ಬೇಡ, ಈ ಜನಕ್ಕೆ ಮಾಡೋದು. ನಮ್ ತಿತ್ತಿ ಎಡ್ತಿರ್ ಕೊಡೋದ್ರಿಂದ ನಮ್ಗೆ ಬಂದೇ ಇಲ್ಲ. ಕೇಂದ್ರದಿಂದ ಕೇಳ್ತಾರ ಕರ್ನಾಟಕದಲ್ಲ ಸರ್, ಇದು ಕರ್ನಾಟಕದ ಮಾತ್ರ, ಕರ್ನಾಟಕದ ಮಾತ್ರ ಪೆಟ್ರೋಲ್ ಕೇಂದ್ರದ್ದು ಹೇಳು. ಪೆಟ್ರೋಲ್ ಕೇಂದ್ರ ಇವಾಗ ಕರ್ನಾಟಕ ನಮ್ ಸ್ಟೇಟ್ ಅಲ್ಲಿ ಮಾತ್ರ ಜಾಸ್ತಿ ಮಾಡಿದ್ರು ತೆರಿಗೆ ಅಂದ್ರೆ ಗೊತ್ತಿಲ್ಲದವರು ಇವರೆಲ್ಲ ಎಬ್ಬೆಟ್ಟು. ಈ ತೆರಿಗೆ ಅಮೌಂಟ್ ಅಂದ್ರೆ ಪ್ರತಿಯೊಂದಕ್ಕೂ ರೇಟ್ಸ್ ಇರೋದು ಟ್ಯಾಕ್ಸ್ ಅಂತ. ಇದು ನಮ್ ಸರ್ಕಾರ ಮಾಡ್ಕೊಳ್ಳುವಂತದ್ದು, ಕೇಂದ್ರ ಮಾಡೋದಲ್ಲ. ಜನಕ್ ಗೊತ್ತಿಲ್ಲ, ಜನಕ್ ಗೊತ್ತಿದ್ರೆ ಮಾತಾಡಲ್ಲ. ಇನ್ನಾರ ಖಾಲಿ ಡಬ್ಬ ಪಕ್ಕದಳ ಒಂದಾಗಿರ್ಲಿ ಅಂತ ಕಾನೂನು ಪ್ರತಿಯೊಬ್ಬರಿಗೂ ಒಂದಾಗಿರ್ಬೇಕು. ಯಾಕಂದ್ರೆ ಬಡವ ಆಗ್ಬೋದು, ಬಡಗ ಆಗ್ಬೋದು, ಪ್ರತಿಯೊಂದಿಗೂ ಸಿಕ್ತಾಗ ಬಡವನ್ ಸಿಗುತ್ತೆ ಅಂತ ನಂದ ಅನಿಸಿಕೆ. ರೈಟ್ ಜಾಸ್ತಿ ಮಾಡೋದಂತೂ ಬಹಳ ಮೋಸ ಇದು. ಬಡವರು ನಾಳೆ ಓಡಾಡುದು ಬೈಕ್ಗಳಲ್ಲಿ ಮಧ್ಯವರ್ತಿ ಜನಗಳು ಬಹಳ ತಲೆನೋವು ಬೀಳ್ತಾರೆ. ಮತ್ತೆ ಸುಮ್ಮನೆ ಇದು ವೇಸ್ಟ್ ಅನಿಸ್ತಾರೆ ಸರ್. ಇದು ಜನಗಳ ಮೇಲೆ ಮಧ್ಯಮ ವರ್ಗದವ್ರು ಮಾತ್ರ ಬಹಳ ಬೀಳ್ತಾರೆ ಸರ್ ಇದು ಹೊರೆ. ನಮ್ಗೆ ಆಟೋ ಡ್ರೈವರ್ ಆಗಿ ನೋಡ್ತಾ ಇರ್ತೀವಲ್ಲ, ಬಹಳ ಹಿಂಸೆ. ಕಾಂಗ್ರೆಸ್ ಅಭಿಮಾನಿಯಾಗಿ ಏನ್ ಹೇಳ್ತೀರಾ? ಮೋಸ ಆಗ್ಬಿಟ್ಟದ್ ನಮ್ಗೆ. ಯಾಕಪ್ಪ ಕಾಂಗ್ರೆಸ್ ಇದಾದೆ ಅಂತ ಅನ್ಸ್ಬಿಟ್ಟದ್ ನಮ್ಗೆ. ಪಕ್ಕ ಕಾಂಗ್ರೆಸ್ ಅಭಿಮಾನಿನೇ ನಾನು. ಆದ್ರೂ ಇದು 2-3 ರೂಪಾಯಿ ಏರ್ತಿರೋದು ಮಧ್ಯಮ ವರ್ಗದವ್ರು ಬಾಳ ಏಟಲ್ವಾ ಸರ್? ಯಾರೇ ಆಗ್ಲಿ ಒಂದ್ 4 ಜನ ಎಲ್ಲಾರ ಹೊರಗಡೆ ಹೋಗ್ಬೇಕು ಅಂದಾಗ ಪಾಪ ಮಧ್ಯಮ ವರ್ಗದವ್ರ ಎಲ್ಲ ಸ್ಕೂಟರ್ ಈಗ ಆಲ್ಮೋಸ್ಟ್ ಸೈಕಲ್ ಇಟ್ಟಿಲ್ಲ, ಎಲ್ಲ ಗಾಡಿಗಳೇ ಇಟ್ಟಿರ್ತಾರೆ. ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಿದ್ರು ಅನ್ಸುತ್ತಾ? ಈ ಫ್ರೀ ಆಗಿ ಕೊಟ್ಟಿರೋ ದುಡ್ಡೆಲ್ಲ ವಸೂಲಿ ಮಾಡಕ್ಕೆ ಅದೇ ಇನ್ನೇಂತಕ್ ಮಾಡ್ತಾರೆ? ಅದಕ್ಕೆ ಮಾಡಿರ್ಬೇಕು, ಇನ್ನೇಂತಕ್ ಮಾಡ್ತಾರೆ ಸರ್? ಅದಕ್ಕೆ ಮಾಡಿರ್ಬೇಕು, ಏನ್ ಮಾಡಿರ್ಬೇಕು. ಪೆಟ್ರೋಲ್ ರೇಟ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ಫ್ರೀ ಅನುಭವಿಸ್ತಾರಲ್ಲ, ಫ್ರೀ ಬಿಟ್ರೆ ಅದಾಯ್ತದೆ. ಫ್ರೀ ತಗದವ್ರ ಇದಾಗ ಎಲ್ಲಿಂದ ಸಿದ್ದರಾಮಯ್ಯ ನಮ್ ದುಡ್ಡು ನಮ್ಗೆ ಕೊಡ್ಬೇಕು. ಅವ್ರು ಸೋಕಿ ಮಾಡಾದ್ಮೇಲೆ ನಮ್ಗೆ ಕೊಡ್ಲೇಬೇಕು. ಅದು ಫ್ರೀ ಅಂದ್ಮೇಲೆ ಏರಿಸ್ತಾ ಇರ್ಬೇಕು, ಫ್ರೀ ಮಾಡ್ತಾ ಇರ್ಬೇಕು ಅಷ್ಟೇ. ಸಿದ್ದರಾಮಯ್ಯ ಎಲ್ಲಿಂದ ತರ್ತಾನೆ, DK ಶಿವಕುಮಾರ್ ಎಲ್ಲಿಂದ ತರ್ತಾನೆ? ಎಲ್ಲೂ ಏನು ತರಲ್ಲ, ನಮ್ ದುಡ್ಡೇ ನಮ್ಗೆ ಕೊಡೋದು. ಫ್ರೀ ಮೇಂಟೈನ್ ಮಾಡಕ್ ಅನ್ಬಿಟ್ಟು ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವಾಗ ಎಲ್ಲಿಂದ ತರ್ತಾರ ಅವ್ರು ಜಮೀನ್ ಏನಾರ ಮಾಡ್ತಾರ ಸ್ವಂತ? ಏನಿಲ್ಲ, ನಮ್ಮ ತೆರಿಗೆ ದುಡ್ಡೇ ನಮ್ಗೆ ಕೊಡೋದು. ಅವರೆಲ್ಲ ಸುಖ ಅನುಭವಿಸಿ ನಮ್ಗೆ ಮಿಕ್ಕದ್ ನಮ್ಗೆ ಕೊಡೋದು. ಜನಕ್ಕೆ ಕೊಡ್ಲೇಬೇಕು, ಮಾಡೇ ಮಾಡ್ತಾರೆ. ಏನ್ ಮಾಡಕ್ ಜನ ಯಾವಾಗ ಫ್ರೀ ಸ್ಟಾಪ್ ಮಾಡ್ತಾರ, ಬೇಡ ಅಂತಾರ, ಅವಾಗ ಅವ್ರು ಎಲ್ಲ ಮಾಡ್ತಾರೆ ಅಷ್ಟೇ. ಫ್ರೀ ಬೆಲ್ಲ ಹೋಗೋವರೆಗೂ ಹಿಂಗ ಆಗ್ತಾನೆ ಇರ್ತಾರೆ, ಕಮ್ಮಿ ಆಗಲ್ಲ. ಹೌದು, ಜನದ ಮೇಲೆ ಆಗ್ತಾರೆ. ಹೌದು, ನಮ್ ತೆರಿಗೆ ದುಡ್ಡು ಎಷ್ಟು ನಾವು ಕಟ್ತೀವಿ ಅಷ್ಟು ನಮ್ಗೆ ಬರಲ್ಲ. ಸರಿನಾ? ಏನ್ ಮಾಡಕ್ ತಪ್ಪು. ಯಾಕೊತ್ತ ಬಡ ಸಾಮಾನ್ಯರಿಗೆ ತುಂಬಾ ಇದಾಗುತ್ತೆ. ನಮ್ಗೆ ಆ ಗ್ಯಾರಂಟಿಗೂ ಬೇಡ, ಬಸ್ಸು ಬೇಡ, ಆಮೇಲೆ ಅವರು ಪುಕ್ಷಟೆ ಕರೆಂಟ್ ಅದು ಇದು ಕೊಡ್ತೀನಿ ಅಂತ 1 ಕೊಟ್ಟು 4 ಇಟ್ಕೊಳ್ಳೋದು ಬೇಡ. ಹುಳ್ಳಿಕಾಯಿಗೆ 250 ರೂಪಾಯಿ ಕೆಜಿ, ಕ್ಯಾರೆಟಿಗೆ 160 ರೂಪಾಯಿ ಕೆಜಿ. ಅವ್ರು 1 ಕೊಟ್ಟು 4 ಕೊಟ್ಕೊಂಡು 2000 ಕೊಟ್ಬಿಟ್ಟು ಇನ್ನು 10,000 ಕಿತ್ಕೊಳ್ಳೋದು ಬೇಡ. ಆ ಗ್ಯಾರಂಟಿ ಭಾಗ್ಯ ಬೇಡ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಆಗ್ಲೇಬೇಕು. ಇದರಿಂದ ಎಲ್ಲರಿಗೂ ಒಳ್ಳೇದು, ನಾಗರಿಕರಿಗೆಲ್ಲ ಒಳ್ಳೇದು. ಫ್ರೀ ಭಾಗ್ಯಗಳೆಲ್ಲ ಹೋಗೋವರೆಗೂ ಯಾರಿಗೂ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ಹೇಳಲ್ಲ ನಾನು. ಫ್ರೀ ಭಾಗ್ಯಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳಲ್ಲ. ಆದ್ರೆ ಇದು ಬೇಡ. ಪೆಟ್ರೋಲ್ ಬೆಲೆಯಿಂದ ಎಲ್ಲರಿಗೂ ತುಂಬಾ ಹೊರೆ ಆಗುತ್ತೆ. ಜನಸಾಮಾನ್ಯರು ಊಟಕ್ಕೆ ಕಷ್ಟ ಇರುವಾಗ ಇಷ್ಟೆಲ್ಲ ಕೊಟ್ಕೊಂಡು ಡೈಲಿ ಆಫೀಸ್ಗೆಲ್ಲ ಹೋಗಿ ಬರೋದು ತುಂಬಾ ಕಷ್ಟ ಆಗುತ್ತೆ. ಈ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗೋದ್ರಿಂದ ಈ ಆಟೋ ಚಾರ್ಜ್ ಎಲ್ಲ ಜಾಸ್ತಿ ಆಗುತ್ತೆ. ಆಟೋ ಚಾರ್ಜ್ ನಾವು ಎಲ್ಲಿ ಹೋಗೋಣ ಆಟೋಕ್ಕೆ? ಇವಾಗ 30-40 ಹೇಳ್ತಾರೆ, 50 ಹೇಳ್ತಾರೆ. ಅವ್ರಿಗೂ ಕಷ್ಟ, ಅವ್ರು ಹೆಂಗ್ ಬರ್ತಾರೆ ಅವಾಗ? ಅದಕ್ಕೆ ಕಮ್ಮಿ ಮಾಡ್ಲೇಬೇಕು, ಅದರ್ವೈಸ್ ಎಲ್ಲರಿಗೂ ಕಷ್ಟ ಆಗುತ್ತೆ. ಈ ಗ್ಯಾರಂಟಿಗಳನ್ನ ಆದಷ್ಟು ಬೇಗ ತೆಗೆದು ಬಿಟ್ರೆ ಒಳ್ಳೇದು. ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು? ಸರ್ಕಾರಕ್ಕೆ ಹೇಳೋದೇನಂದ್ರೆ ಜನಸಾಮಾನ್ಯರನ್ನ ಬದುಕಕ್ ಬಿಡಿ, ಅವ್ರ ಕಣ್ಣಿಗೆ ಮಣ್ಣೆರ್ಚಬೇಡಿ, 1 ಕೊಟ್ಟು 4 ಕಿತ್ಕೋಬೇಡಿ. ಗ್ಯಾರಂಟಿ ಅಂತ 1 ರೂಪಾಯಿ ಕೊಟ್ಟು 10 ರೂಪಾಯಿ ಕಿತ್ಕೋಬೇಡಿ. ಟ್ಯಾಕ್ಸ್ಗಳನ್ನೆಲ್ಲ ಸುಮ್ನೆ ಹಾಕ್ಬೇಡಿ, ಜನಸಾಮಾನ್ಯರನ್ನ ಬದುಕಕ್ ಬಿಡಿ ಅಂತ ಹೇಳ್ತೀನಿ. ಜಾಸ್ತಿ ಮಾಡಿದ್ರು ಸರ್, ಎಲ್ಲಾರು ಹಿಂಗ್ ರೇಟ್ ಜಾಸ್ತಿ ಮಾಡ್ರೆ ನಾವೇನ್ ತಿನ್ನೋದು ಬಡವರು? ಏನ್ ಫ್ರೀ ಸರ್? ಫ್ರೀ ಕೊಟ್ಟಿದ್ದಾರೆ, ಹಂಗ ಅಂದ್ಬಿಟ್ಟು ಬಸ್ಸದೆಲ್ಲ ಫ್ರೀ ಮಾಡ್ಬಿಟ್ರೆ ಇವಾಗ ನಾವು ತಿನ್ನೋದ್ ಏನ್ ತಿನ್ಬೇಕು?
ಇವಾಗ ನಮ್ಗೆ ಡಿಪೋ ರೇಷನ್ ಕೊಟ್ರೆ ಈ ತರ ಬಂದ್ರೆ ನಮ್ಗೆ ಏನೋ ಒಂದ್ ಹೆಲ್ಪ್ ಆಗುತ್ತೆ. ಅದು ಇಲ್ಲ, ಪೆಟ್ರೋಲ್ ಎಲ್ಲ ಡೀಸೆಲ್ ಎಲ್ಲ ಜಾಸ್ತಿ ಮಾಡ್ಬಿಟ್ರೆ ಏನ್ ಮಾಡೋದು? ಎಲ್ಲ ಏನೋ ಇರೋರ್ಗೆ ಮಾಡ್ಲಿ, ಇಲ್ದಿದ್ದವ್ರಿಗೆ ಏನ್ ಮಾಡೋದು ಸರ್? ಇವಾಗ ಬಡವರು ಇರ್ತಾರೆ ಕರ್ನಾಟಕದಲ್ಲಿ ಮಾತ್ರ, ಬೇರೆ ಕಡೆಯಲ್ಲಿ ಕರ್ನಾಟಕದಲ್ಲೇ ಜಾಸ್ತಿ ಎಲ್ಲ ಕುಬೇರಲ್ವ ಇರೋದು. ನಾವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋರು ಹೆಂಗ್ ಒಂದ್ ಏನೋ ಅಲ್ಪ ಸ್ವಲ್ಪ ದುಡ್ದು ಲೋನ್ ತಕೊಂಡು ಒಂದ್ ಬೈಕ್ ಇಟ್ಕೊಂಡಿರ್ತೀವಿ. ಇವ್ನ ಟಕ್ ಟಕ್ ಅಂತ ಗೆದ್ದೋರೋ ಸೋತೋರೋ ಏನ್ ಜಾಸ್ತಿ ಮಾಡಿ ಇಟ್ಬಿಟ್ರೆ ನಾವು ನೀರು ಇಕ್ಕೊಂಡು ಗಾಡಿಗಳು ಇಳಿಸ್ಬೇಕಾಗುತ್ತೆ. ಅದೇನು ಏನ್ ಸರ್ಕಾರನ ಏನೋ ಗೊತ್ತಿಲ್ಲ, ಸರ್ಕಾರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಫ್ರೀ ಕೊಟ್ರಿ ಹತ್ತ ಮೂಲೆ ಸರ್ 2,000 ಕೊಡ್ತಾರೆ, ಒಪ್ಕೊಳ್ಳೋಣ. ಬಸ್ ಫ್ರೀ. ನಾವು ಅಂತೂ ಬಸ್ಸಲ್ಲಿ ಓಡಾಡೋದೇ ಇಲ್ಲ ಸರ್. ಅಲ್ಲಿಂದ ನೆಡ್ಕೊ ಬರ್ತೀನಿ, ಕೆಲಸ ಮಾಡ್ಕೊಡ್ತೀನಿ, ನೆಟ್ಕೋತೀನಿ. ಒಂದು ವಾಕ್ ಆಯ್ತಾರೆ ಆರೋಗ್ಯಕ್ಕಾದ್ರೂ ಒಳ್ಳೇದು ಅಂತ. ನಾವು ಬಸ್ಸಲ್ಲಂತೂ ಜಾಸ್ತಿ ಓಡಾಡೋದು ಇಲ್ಲ. ನಾ ಮನೆ ಕೆಲಸ ಬಿಟ್ಟರೆ ಎಲ್ಲೂ ಓಡಾಡೋದು ಇಲ್ಲ. ಓಡಾಡೋರ್ಗೆ ಅನುಕೂಲ ಆಯ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ಬಸ್ಸು ಫ್ರೀಯಾಗಿ ಅಕ್ಕಿ ಮತ್ತು ಅಕ್ಕಿದು 2,000 ರೂಪಾಯಿ ಫ್ರೀ ಕೊಟ್ಟರು. ಅದೇ ಒಂದು ಕಡೆ ಅನುಕೂಲ ಆಯ್ತದೆ, ಒಂದು ಕಡೆ ನಮಗೆ ತೊಂದರೆ ಆಗುತ್ತೆ ಅಷ್ಟೇ. ಹಾಂ, ಇವಾಗ ನೋಡು 2,000 ರೂಪಾಯಿ ಕೊಟ್ಬಿಡ್ತಾರೆ. ಬಾರಂಗಡಿಲಿ ನಮ್ಮ ಗಡಿದಿರುಗಳು ಕುಡಿದ್ಬಿಟ್ಟು ನೆಟ್ಟಿಗೆ ಎಂಟ್ರು ಏನು ತಂದಿಕ್ಕಲ್ಲ. ಒಂದು ಕಡೆ ಈಸ್ಕೊತಾರೆ, ಒಂದು ಕಡೆ ಕಿತ್ಕೋತಾರೆ ಅಷ್ಟೇ ಈ ಗೌರ್ಮೆಂಟ್ನವರು. ನಮ್ಮ ಯಜಮಾನಪ್ಪನ ಕುಡಿತಾನೆ, ಅಲ್ಲೋಗಿ ಟ್ಯಾಕ್ಸ್ ಕಟ್ತಾನೆ, ಇಲ್ಲಿ ಬಂದು ನಾವು ಈಸ್ಕೊತೀವಿ. ಅಲ್ಲಿ ಕೊಡೋದು ಇಲ್ಲಿ ಈಸ್ಕೊತಾ ಇದೀವಿ ಅಷ್ಟೇ. ಇವಾಗಂತೂ ಇನ್ನ ಬಂದು ಇಲ್ಲ 2,000 ನೋಡೋಣ ಅಷ್ಟೇ ಸರ್. ಒಂದ್ ಹೇಳ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅವ್ರಿಗೆ ಅನುಕೂಲ ಆಗಕ್ಕಂಟ. ಆಮೇಲೆ ತಿರುಪತಿ ಅಂಟ್ರನ್ ಸ್ವಾಮಿ ಗೋವಿಂದ ಟಿಕೆಟ್ ಟೋಕನ್ ಕೊಡ್ತಾರೆ. ಮತ್ತೆ ಇದು ನಾವು 2,000 ರೂಪಾಯಿ ಕೊಡ್ಬೇಕಲ್ಲ, ಅದಕ್ಕೆಲ್ಲ ಇದನ್ನ ನಾವು ಇಲ್ಲಿ ಕವರ್ ಮಾಡ್ತಾ ಇದೀವಿ ಅಂತಾರೆ. ಅದು ನೀವೇ ಕೇಳ್ಬೇಕಪ್ಪ. ನಮಗೆ ಇದೆಲ್ಲ ಸರಿ ಇಲ್ಲ ಅನಿಸುತ್ತೆ. BJP ಅವ್ರನ್ನ ಬೇಯರು ಇವರು ಅಷ್ಟೊಂದು ಮಾಡೋರು ಇಷ್ಟೊಂದು ಮಾಡೋರು ಅಂತ ಈಗ ಅವರೇ ಸ್ಟ್ರೈಕ್ ಮಾಡ್ತಾರಂತಲ್ಲ ಈಗ BJP ಅವರಲ್ಲಿ ಬೆಲೆ ಏರಿಕೆ ಅಂತ. ಈಗ ಇದು ಕೇಂದ್ರಕ್ಕೆ ಸೇರತಕ್ಕಂಥದ್ದಲ್ವ ಇದು ಏರಿಕೆ? ಹೌದಾ? ಹೌದಾ? ಅಲ್ಲ, ಟ್ಯಾಕ್ಸ್ ಅಲ್ಲಿ ಹೋಗುತ್ತಲ್ಲ. ರೇಟು ಈಗ ಟ್ಯಾಕ್ಸ್ ಈಗ ರೇಟು ಜಾಸ್ತಿ ಮಾಡಿದ್ರೆ ಟ್ಯಾಕ್ಸ್ ಅವ್ರಿಗೆ ತಾನೆ ಸರ್ ಹೋಗೋದು. ಮತ್ತೆ ಅವ್ರು ಯಾಕೆ ಸ್ಟ್ರೈಕ್ ಮಾಡ್ತಾರೆ ಇವರು BJP ಅವರು? ಅದೇ ಜನ ಕಣ್ಣಿಗೆ ಇವರು ನಾವು ಒಳ್ಳೆಯರಾಗಬೇಕು ಅಂದ್ಬಿಟ್ಟು ಅವರು ಹೇಳ್ತಾರೆ. ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತಾರೆ? ಏನ್ ಮಾಡ್ತೀವಿ ನಾನು ಕಾರ್ಮಿಕ ಕೂಲಿ ಕೆಲಸ ಮಾಡಿದ್ವಿ. ಓಕೆ, ಗಾಡಿ ಇಲ್ಲ ಅಂದ್ರೆ ಕೆಲಸ ಇಲ್ಲ ಕೂಲಿ ಇಲ್ಲ, ಕೂಲಿ ಅಂದ್ರೆ ಊಟ ಇಲ್ಲ, ಹೋಗ್ಲೇಬೇಕು. ಓಕೆ, ಪಾರ್ಟಿ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ರೆ ನಾವು ಕೊಡುದಿಲ್ಲ ಅಷ್ಟೊಂದು ಹೇಳ್ತಾ ಇದ್ದಾರೆ. ಈ ರೀತಿ ಸ್ವಲ್ಪ ಡೀಸೆಲ್ ಕಡಿಮೆ, ಪೆಟ್ರೋಲ್ ಕಡಿಮೆ ಮಾಡಿದ್ರೆ ಒಳ್ಳೇದು. ಓಕೆ, ಅದು ಇದು ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ಮಾಡಿರೋದು. ಕರ್ನಾಟಕದಲ್ಲಿ ತುಂಬಾ ಇತರ ರಾಜ್ಯಗಳಲ್ಲಿ ಕಡಿಮೆನೇ ಇದೆ. ಅದು ನಮ್ಮ ಗುಲ್ಬರ್ಗ ರಾಜ್ಯ ಕುಪ್ಪಲನ್ನು ಕಡಿಮೆ ಇದೆ, ಇಲ್ಲಿ ಮಾತ್ರ ಜಾಸ್ತಿ ಮಾಡಿರೋದು. ಇಲ್ಲಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಏನ್ ಹೇಳ್ತೀರಾ ಗೌರ್ಮೆಂಟ್ಗೆ? ಗೌರ್ಮೆಂಟ್ಗೆ ಏನಾದ್ರು ಆದಷ್ಟು ಕಡಿಮೆ ಮಾಡ್ಕೊಂಡು ಹೇಳ್ಕೊಂತೀವಿ. ಅದೇ ಬೇರೊಂದು ವಿಷಯ ಅದ್ರಲ್ಲಿ ಇದೆ. ₹1 2 ಕೊಟ್ಟಿದ್ದಾರೆ ಕೋಟಿ ಆಗುತ್ತದೆ. ಹೌದು, ಲಾಭ ಇರ್ತದೆ. ₹3 ಜಾಸ್ತಿ ಮಾಡಿದ್ದಾರೆ ನೋಡಿ. ₹3 ಒಂದೇ ಸಾಧ್ಯ. ಅವ್ರು ಮಾಡುವುದು ಹಂಗೆ ಮಾಡ್ತಾರೆ. ಆಮೇಲೆ ಗ್ಯಾರಂಟಿ ಮಾಡಿದ್ಮೇಲೆ ₹1 ಕಡಿಮೆ ಮಾಡಿದ್ದಾರೆ. ₹2 ಲಾಭ ಇರುತ್ತದೆ. ಫಸ್ಟ್ ರಾಜ್ ಮಾಡ್ತಾರೆ, ರೇಜ್ ಮಾಡಿದ್ಮೇಲೆ ₹1 ಕಡಿಮೆ ಮಾಡ್ತಾರೆ, ₹2 ಬಂದಿರುತ್ತದೆ. ಕಡಿಮೆ ಮಾಡಿಕ್ ಆಗುದಿಲ್ಲ. ಫ್ರೀ ಕೊಟ್ಟಿದಾರಲ್ಲ, ಅದಕ್ಕೆ ಅಲ್ಲಿ ಏನಾದ್ರು ಜಾಸ್ತಿ ಮಾಡಿ ಫ್ರೀ ಕೊಟ್ಟಿರೋದನ್ನ ತಗೋಬೇಕು ಅಂತ ಮಾಡ್ತಿದಾರೆ ಅನ್ಸುತ್ತಾ? ಯಾವ್ದು ಫ್ರೀ ಕೊಡ್ಬೇಕು? ಬಸ್ ಎಲ್ಲ ಫ್ರೀ ಕೊಟ್ಟಿದಾರಲ್ಲ. ಬಸ್ ಫ್ರೀ ಕೊಟ್ಟಿದ್ದಾರೆ, ಹೆಂಗಸರು ಕೊಟ್ಟಿದ್ದಾರೆ, ಗಂಡಸರು ಕೊಟ್ಟಿದ್ದಾರೆ. ಅದು ಅನುಕೂಲ ಆಗಿ ತುಂಬಾ ಅನುಕೂಲ ಆಗಿದೆ ಜನರಿಗೆ. ಆಮೇಲೆ ಬಸ್ ಅಲ್ಲಿ ರಿಸರ್ವೇಶನ್ ಮಾಡ್ಕೊಂಡ್ರೆ ಸೀಟ್ ಸಿಗ್ತಾ ಇಲ್ಲ, ಅದೊಂದು ಮಾತ್ರ ಇದು. ಇನ್ನೇನು ಪೆಟ್ರೋಲ್ ಡೀಸೆಲ್ ಏನ್ ಗೊತ್ತಾ, ಒಂದೇ ನಾಣ್ಯದ 2 ಮುಖಗಳು. BJP ಕಾಂಗ್ರೆಸ್ ಅದು ಸ್ಟೇಟ್ ಅಲ್ಲಿ ಮಾತ್ರ ಮಾಡಿರೋದು, ಸೆಂಟ್ರಲ್ ಇಂದ ಮಾಡಿಲ್ಲ. ಸ್ಟೇಟ್ ಅಲ್ಲೇ ಮಾಡಿದೆ. ಈಗ ಅವ್ರು ತಿನ್ನಲ್ವಾ? ಸ್ಟೇಟ್ ಅಲ್ಲಿ ಮಾಡಿದ್ದಾರೆ, ಈ ಟ್ಯಾಕ್ಸ್ ಅವ್ರು ತಿನ್ನಲ್ವಾ? ಈಗ ಅವ್ರು ಬೇಡ ಅಂತ ಹೇಳಿದ್ರು, ಕಮ್ಮಿ ಮಾಡಿ ಅಂತ ಹೇಳ್ತಾ ಇದಾರೆ ಸೆಂಟ್ರಲ್ ಇಂದ. ಅವ್ರನ್ನ ಕಡಿಮೆ ಮಾಡಕ್ಕೆ ಹೇಳ್ರಿ, ಇವರು ಮಾಡ್ಲಿ. ಅಲ್ಲ, ಸ್ಟೇಟ್ ಅಲ್ಲಿ ಮಾತ್ರ ಕಡಿಮೆ ಮಾಡ್ಲಿ, ಇವ್ರೊಂದ್ ₹2 ಕಡಿಮೆ ಮಾಡ್ಲಿ ಮಾಡಿದ್ರು ಒಳ್ಳೇದಲ್ಲ ನಮ್ಮಂತವ್ರಿಗೆ. ಮತ್ತೆ ಯಾಕೆ ಕೇಳಿ, ಈಗ ನಾವು ರೋಡ್ ಅಲ್ಲಿ ಅದ್ರು ನಮಗೂ ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರು ಕಮ್ಮಿ ಮಾಡೋದು ಕಮ್ಮಿ ಮಾಡ್ತಾರೆ ಅಂತ ಮಾಡ್ಬೇಕು. ಮತ್ತೆ ಅವ್ರೀಗ ತಂದೆ ಕಡಿಮೆ ಮಾಡಿದ್ರೆ ಮಗ ಕಡಿಮೆ ಮಾಡ್ತಾನೆ, ಖರ್ಚು ಕಡಿಮೆ ಮಾಡೋದು. ತಂದೆನೇ ದುಬಾರಿ ಶರ್ಟ್ ಪ್ಯಾಂಟ್ ಹಾಕೊಂಡ್ ಹಿಡಿದ್ರೆ ಮಗನೂ ಹಾಕೊಂಡ್ ಹಿಡಿತಾನೆ. ಹಂಗೆ ಅಪ್ಪ ಎಲ್ಲ. ಒಂದಷ್ಟು ಫ್ರೀ ಎಲ್ಲ ಕೊಟ್ಟಿದ್ರಲ್ಲ, ಅದ್ರದ್ದು ಪರಿಹಾರ ಮಾಡಕ್ಕೆ ಇದ್ರದ್ದು ರೇಟ್ ಜಾಸ್ತಿ ಮಾಡಿದಾರೆ ಅಂತ ಸರ್. ಪರಿಹಾರ ಅದು ನಮ್ ಅಲ್ಲ, ಅದು ಬರಲ್ಲ, ಲೆಕ್ಕಕ್ಕೆ ಬರಲ್ಲ. ಈಗ ಆ ತರ ಲೆಕ್ಕ ಅಂದ್ರೆ
40% ದಿಂಗ್ ತಿಂದ್ರು. ಯಾರಪ್ಪ ನಾಸ್ತಿ ಅಂತ ತಿಂದ್ರಿ ಇವರು ಬಿಜೆಪಿ ಅವರು. ಇವಾಗ ಅದೇ 40% ಎಲ್ಲಿ ಕಮಿಷನ್ ಹೋಗಕ್ಕಿಲ್ದೇನೆ ಭ್ರಷ್ಟಾಚಾರ ಇಲ್ದೇನೆ ಜನರನ್ನ 2,000 ರೂಪಾಯಿ ಕೊಡ್ತಾರೆ. ನಾನು ಮೂಲತಃ ಉತ್ತರ ಕರ್ನಾಟಕದ ರಾಯಚೂರಿನವನು. ನಮ್ಮ ಹಳ್ಳಿ ಕಡೆ ಹೋಗಿ ನೀವು 2,000 ಕೊಡೋದ್ರಿಂದ ಒಬ್ಬ ಮಹಿಳೆ ಅಲ್ಲಿ ಎಲ್ಲರಿಗೂ ಬರ್ತಿದೆ 2,000 ಬರುತ್ತೆ ರೀ. ಇದೇ ಬಿಜೆಪಿ ಅವರ ತಗತಾರೆ, ತಗೊಳ್ಳಂತಲ್ಲ. ಇವ್ರೇನ್ ದೊಡ್ಡ ಸಾಚನ್ ತುಂಡಲ್ಲ, ಇವ್ರು ಸತ್ಯಹರಿಶ್ಚಂದ್ರ ತುಂಡು. ಇವ್ರಿಗೂ 2,000 ಬರ್ತದೆ, ತಗೋತಾರೆ. ತಗೊಂಡು ಇವ್ರ ಕೆಲ್ಸಕ್ಕೆ ಹೋಗದೇನೆ ಕಟ್ಟೆ ಮೇಲೆ ಕುತ್ಕೊಂಡು ಈ ರಾಜಕೀಯ ಮಾತಾಡ್ತಾರಲ್ಲ, ಈ ಬಡ್ಡಿ ಮಕ್ಳು ಏನ್ರ ತೆಗತಾರೆ ಅಲ್ಲಿ ತಗೊಂಡು ಇವರೇ ಸಂತೆ ಪೇಟೆ ಮಾಡ್ಕೊಂಡು ಹೋಯ್ತಾರೆ. ಅವು ಎಲ್ಲ ಈ ಮಾತಾಡಕ್ ಬಂದಿರೋದು ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಮಾತಾಡ್ತಾರೆ. ಈ ಸೈಡ್ ಅಲ್ಲಿ ಒಂದಷ್ಟು ಜನಕ್ಕೆ 2,000 ಬರ್ತಿಲ್ಲ ಅಂತ ಕಂಪ್ಲೇಂಟ್ ಇದೆ. ಹಳ್ಳಿಗಳಲ್ಲಿ ಅಷ್ಟು ಬರ್ತಾ ಇಲ್ಲ. ಅವ್ರು ಆಧಾರ್ ಕಾರ್ಡ್ ಸರಿಯಾಗಿ ಇಟ್ಕೊಂಡು ಅವ್ರು ರೇಷನ್ ಕಾರ್ಡ್ ಮಾಡ್ಕೊಂಡ್ರೆ ಅವ್ರಿಗೂ ಬರ್ತದೆ. ಅದು ಗೌರ್ಮೆಂಟ್ ತಪ್ಪಲ್ಲ, ಜನಸಾಮಾನ್ಯರ ತಪ್ಪ. ಈಗ ನಾನ್ ಮಾಡ್ಕೊಂಡಿಲ್ಲ, ನನಗೆ ಇನ್ನೂ ಮದುವೆ ಆಗಿಲ್ಲ, ನನಗ್ ಬಂದಿಲ್ಲ ಅಂದ್ರೆ ನನಗೆ ಯಾವ ಲೆಕ್ಕ ಅದು? ನನ್ ತಪ್ಪ ಹೆಣ್ಮಕ್ಳಿಗೆ ಮಾತ್ರ. ಹೆಣ್ಮಕ್ಳಾಗಿರ್ಲಿ ರೀ. ಈಗ ಹೆಣ್ಮಕ್ಳು ಈಗ ಮದುವೆ ಆಗಿರೋರು ಬರುತ್ತೆ, ಮದುವೆ ಆಗಿರೋರಿಗೆ ಹೆಂಗ್ ಬರುತ್ತೆ? ಇಲ್ಲ ಆತರ ಅಲ್ಲ, ಎಲ್ಲ ಮದ್ವೆ ಆಗಿರ್ಲಿ ಬಿಟ್ಟಿರ್ಲಿ ಬಸ್ ಫ್ರೀನೇ ಎಲ್ಲರಿಗೂ. ಅದು ಫ್ರೀ ಇದೆ. ಮನೇಲಿ ಒಬ್ಳು ಮಹಿಳೆಗೆ 2,000 ಬರುತ್ತೆ. ನಿಮ್ಮ ಅಮ್ಮ ಇದ್ರೆ ನಿಮ್ಮ ಅಮ್ಮ ಬರುತ್ತೆ. ಹೌದು, ಅಮ್ಮ ಇದಾರೆ, ಅಮ್ಮಗೆ ಬರುತ್ತೆ. ಅದನ್ನ ತಿಳ್ಕೊ. ಮದ್ವೆ ಆದ್ಮೇಲೆ ನಿಮ್ಗೆ ಎಂಟಿಗೂ ಬರುತ್ತೆ. ಮತ್ತೆ